ಬರೀ ಅವ್ರ ಬಸ್ರಾದ್ರು ಇವ್ರ ಬಸ್ರಾದ್ರು ಇದನ್ನ ಕೇಳ್ಬೇಕು ನನ್ ಬಾಳೆ ಕೈಲಿ ಏನೂ ಆಗಲ್ಲ. ಆ ಏನಿ ನಮಗೂ ಬೆಳ್ತಾನ ನಿದ್ದೆ ಹತ್ತಂಗಿಲ್ಲ ಮನಿ ಓನ್ ಅಡ್ಡಾಡ್ತಿರ್ತೀವ ಸಪ್ಪಳ ಬರೋ ನಟ್ ಹಿಂಗ್ ಗಾಡಿ ಕೊಡೋದು ಸುಮ್ಮನೆ ನಿಮ್ದು ಏನು ಸಪ್ಪಳ ಕೇಳುದಿಲ್ಲ ನಾವು ಒಂದಿನ ಗಡ್ಡ 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 ಪ್ಯಾನ್ ಹಚ್ಚಿರ್ತೀರಿ ಅಂಬಲ್ಲಿ ಅದ ಒಂದ ಕೇಳ್ರಿ ಆರಾಮದಿಲ್ಲ ಒಟ್ಟ ಕೆಬ್ಬಣದ ಫ್ಯಾನ್ ಹಚ್ಚಿರ್ತೀವಿ. ಕೆಬ್ಬನಕ್ ಪ್ಯಾನ್ ಹಚ್ಚಿರ್ತೀರಿ ಕೆಬ್ಬನದ ಪ್ಯಾನ್ ಹಚ್ಚಿರ್ತೀರಿ ಫುಲ್ ಕೆಬ್ಬಣನೇ ಇರುತ್ತೆ. ಅದಕ್ಕ ಕಡಲ್ ಹತ್ತದ ಸೌಂಡಿನ ಸಂಬಂಧ ಹಚ್ಚಿರ್ತೀವಿ ಫ್ಯಾನ್. ಅದ್ ಹಚ್ಬೇಕು ಬೇ ಒಬ್ಬೊಬ್ರು ಟಿವಿ ಹಚ್ತಾರ ಒಬ್ಬೊಬ್ರು ಫ್ಯಾನ್ ಹಚ್ತಾರ ಒಳಗಿನ ಸೌಂಡ್ ಹೊರಗ್ ಹೋಗ್ಬಾರ್ದ ಅನ್ನೋನ್ನ ಅಲ್ಲೇ ಗಪ್ಪ ಆಗಿರ್ಬೇಕದ. ಎಷ್ಟು ಅನುಭವ ಅಲ್ಲ ನನಗೆಲ್ಲಿ ಮಂದಿ ನೋಡಿ ಅನುಭವ ಇಲ್ಲ. ದಾರ್ಯಾಗ ಬರಾಕ್ತೀನಿ ಅಪ್ಪಾರ ಮನಿಗ್ ಹೋಗಪ್ಪ ಅವರು ಮತ್ ಚಾವಿ ಕೊಡ್ತಾರ ಪಟ್ನ ತಗೊಂಡು ಇದಕ್ ಕೋಟಿಗ್ ಬಾ ಅಂದ್ರ ಕಾರ್ ತಗೊಂಡ ಚಾವಿಯನ್ನ ಇಟ್ಟಾರತ್ ನೋಡ್ರಿ ಮನ್ಯಾಗ ಬೆಡ್ರೂಮ್ ಒಳಗಡೆ ಇದೆ ನೀನ ಹೊತ್ತಗೋ. ಅವ ಅನುಬಂಧವೋ ಜನುಮಗಳ ಬಂಧು ಹೇಳದೇನು ಕೇಳದೇನು ಸೆಳೆಯುತ್ತ ಧಾರಾವಾಹಿ ಮೊದಲ್ ಮ್ಯೂಸಿಕ್ ಕೊಡಕ್ ಹೋಗಿದ್ದೆ ಬೆಡ್ರೂಮ್ನ್ಯಾಗ ಹೋಗತ್ತಾಳ ನೀ ಅವ ಅನುಬಂಧವೋ 5 ಟೈಮ್ ಏನ್ ಹೆಚ್ಚಿನ ಯಾವ ನಾ ಹೆಂಗ್ ಬೆಡ್ರೂಮಿಗೆ ಹೋಗಕ್ ಬರ್ತೈತಿ ಇಲ್ಲೇ ನಿಂತಿರ್ತೀನವ ನೀನು ಅಟ ಅಲ್ಲಿದ್ದ ತಂದು ಕೊಡ್ಬ. ನಾನು ಹೇಳ್ತಿದ್ದೀನಲ್ಲ ನೀನೇ ಹೋಗಿ ಬೆಡ್ರೂಮ್ ಒಳಗಡೆ ಇದೆ ತಗೋ. ನನ್ನ ಪಕ್ಕದಾಗ ಏನಾರ ರೇಣುಕಾ ಸ್ವಾಮಿ ಕಾಣಕತ್ತಾನ ವಾಲ್ಯ ಅಂದ್ರು ಬೆಡ್ರೂಮ್ ಕಳ್ಸಾಕ್ ಟಿಕಟ್ ನಿನ್ ಗಂಡಗ್ ಸುದ್ದಿ ಗೊತ್ತಾಗ ನಾನು ಸಡ್ಡಿಕರ್ ಚಡ್ ಅನ್ಸಿದಂದ್ರಿ ನಾವಲ್ವಾ ನೀನು ಹೋಗಿ ಚೈತ್ರ ಪಟ್ನ ಅಲ್ಲ ಹಿತ್ತಲ್ ಗಿಡದಲ್ಲಿ ಹಣ್ಣಿಟ್ಕೊಂಡು ಕಾಡೆಲ್ಲ ಹುಡುಕ್ತಾ ಇದ್ದೀನಲ್ಲ ನಾನೆಂತ ಹುಚ್ಚಿ ಇರ್ಬೇಕು. ಯವ್ವ ಕಾಯಮಿ ಚಟ ಐತೆ ಯಾವ್ದು ಒಬ್ಬೊಬ್ಬಕ್ಕೆ ಮಾತಾಡುದು ಇರ್ತಾವ ಒಬ್ಬೊಬ್ಬರಿಗೆ ಇರ್ತಾವು ಅವು ಕಿರಾಣಿ ಅಂಗಡಿ ಹಳದಿ ಕಲರ್ ಗುಳಿ ಸಿಗ್ತಾವ 8 ಭಾಗ ತಗೊಂಡ್ 16 ದಿನ ತಗೋ ಕಡಿಮೆ ಆಗತ್. ಮನ್ ನನಗೂ ಹಂಗಾಗಿ ಜಾಡ್ಸಾಕತ್ತೈತಿ ಕಿತ್ ಕಿನಾರಿ ಆತ್ ನೋಡು ಒಮ್ಮೆ ಹಿಂಗ್ ಇದ್ರ ಗತೆ ಬೀಳುದ್ ಬಿ ಅದ ನೀರಿನ ಗತಿ ಕೀವ ಅದು ಈ ಕುಡೆ ಬರುದ್ ನೋಡು. ನೀ ಮೊನ್ನೆ ಉಪ್ಪಿಟ್ಟು ಮಾಡಿದ್ದೆ ಅಲ್ಬಿ ಶನಿವಾರ ಸೇಮ್ ಹಂಗಾಯ್ತು ನೋಡ. ಅದ್ರಾಗ ಒಂದ್ ಸ್ವಲ್ಪ ನೀ ಮೆಣಸಿನ್ಕಾಯಿ ಜೀರಿಗೆ ಹಾಕಿದ್ದೆ ಅದ್ರಾಗ ಏನ್ ಇದ್ದಿದ್ದಿಲ್ಲ ಏಕಾಯ್ತು ಸ್ವಲ್ಪ ಅಳ್ಳಕ್ಕಂಗ್ ಎಲ್ಲಾರ ಕಟ್ಕೊಂಡ್ ಹೋಗಕ್ ನೀವು ಹಿಟ್ಟಿನ ಪಲ್ಯ ಮಾಡಿರ್ತಿರ್ಲ ಅದ್ರಾಗ ಒಂದ್ ಸ್ವಲ್ಪ ಕಲರ್ ಬೇರೆ 2 ದಿನದಾಗ ಕೂಳ ತಿನ್ನುದಲಿಕ್ಕಿನ್ ಏನ ಮಾತಾಡಕ್ ಮಲ್ಲು ನೀನು ಮನ್ಸು ಮಾಡಿದ್ದೆ ಆದ್ರೆ ಈ ಆಸ್ತಿ ಎಲ್ಲ ನಿನ್ನ ಹೆಸರು ಬರಿಬೇಕು ಅಂತ ನಾನ್ ಮಾಡಿದೀನಿ. ಕಮಿಟಿಯವ್ರ ನಾನು ಉಳಿಸ್ತಾರನ ಮನಿಗ್ ಒಂದು ಕ್ವಾಡ್ಲಿ ಕುಡಗಲ್ಲ ತಗೊಂಡ ಬರ್ತಾನ ಅವ್ ಈರಪ್ಪ ಅವ್ ಸೈಕಲ್ ಮೋಟ್ರ್ ಕಿಕ್ ವಾದ್ದ ಅನ್ನೋದು ಅಲ್ಲಿಗೆ ಇದಷ್ಟು ನನಗ ನನ್ನ ಹೆಸರು ಇರೋದು ನಿನ್ನ ಹೆಸರು ಬರಿತೀನಿ ಅಂತ ಹೇಳಿದೆ. ಹಿಂಗ್ ಮಾಡ್ತ್ಯಾ ಹಾಂಗ್ ಮಾಡ್ತೀನಿ. ಗೊತ್ತಾತೇವ್ ನನಗ ಹೆಂಗ್ ಗೊತ್ತ ಬಾಳ್ನು ಸತ್ಲಾ ಸಪ್ಪಳಾಗಿಲ್ಲಲ್ಲ ಮತ್ತ ಅದಕ್ಕ ನನ್ನ ದತ್ತಕ್ ತಗೋಬೇಕತ್ ಮಾಡ್ರಲ್ಲ ನೀವು ಅವ್ರು ತಗೋಲಿಲ್ಲ ಹಾಲು ಕುಡ್ಸಾಕ್ ಅಂಜಿದ್ರ ಅವ್ರು ನೀ ಗಟ್ಟಿ ಇದ್ದೇಳ ಹಾಲು ಕುಡಿಸ್ತೇವ ಜೋಪಾನ ಮಾಡಿ ಅಲ್ಲ ಮನ್ಯಾಗ ಪಾಕೆಟ್ ಗಟ್ಲಿ ಹಾಲು ಇರ್ತಾವ ಫ್ರಿಜ್ನ್ಯಾಗ ನಿಮ್ಮ ಅದ್ ಕುಡಿಸ್ ಜೋಪಾನ ಮಾಡವ ದತ್ತಕ್ ತಗೊಂಬಿಡ್ ನಾನು ಪಪ್ಪನೊಂದ್ ಮಾತ್ ಕೇಳ್ತಾನ ಪಪ್ಪನೊಂದ್ ಮಾತ್ ಬಂದ ಈ ಹುಪ್ಪು ಹೆಂಗ್ ಒಂದಮ್ ಯಾಕೆ ಎತ್ತದೇವ್ ಇದನ್ನ ಎಲ್ಲಾರ ಫೋರ್ಸ್ ಐತೆನ ಇದಕ್ಕ ನಾ ಎಬ್ಸಕ್ ಹೊಕ್ಕನ ಅದನ್ನ ಬಿಟ್ಟು ಉಳ್ದದ್ದು ಎಲ್ಲ ಹೇಳ್ತಾವ ಇದೊಂದ್ ಹೇಳಲ್ದವ್ನು ಒಟ್ಟ ಹೇಳುದಿಲ್ಲ. ಚಾವಿ ಚಾವಿ ಮಠ ಇಟ್ಟ ನಿತ್ಕೊಂಡು ಬಿಜಾಪುರ ಸಿಮೋನ್ ನಿರ್ಸಿನ್ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ನನ್ನ ಗಂಡನ ಬಿಟ್ಟು ನಿನ್ನ ಜೊತೆ ಬಾಳ ಸಾಗಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ ನೀನೇನಂತೀನಿ? ಕೆಲವೊಂದಿಷ್ಟು ಮನ್ಯಾಗ ಶ್ರೀಮಂತರ ಹೆಣ್ಮಕ್ಳು ಹಿಂಗ ಇರ್ತಾರ ಮನ್ಯಾಗ ಗಂಡ ಇದ್ರು ಕಾರ್ ಓಡಿಸೋನ್ ಲವ್ ಮಾಡುದು ತೋಟದಾಗ ಕೆಲಸ ಮಾಡೋನ್ ಲವ್ ಮಾಡುದು ಲಾಸ್ಟಿಗೆ ಗಂಡುಗಳಿಗೆ ಏನಾರು ಗೊತ್ತಾತಂದ್ರ ತಪ್ಪೆಲ್ಲ ಅಂತ ಬಡ್ರು ಮಕ್ಕಳ ಮೇಲೆ ಹಾಕಿ ದರ್ಗ ಜಲ್ನ ಬುರ್ಗ ತೆಗ್ಯಾಕ ಹಚ್ಚುದು ಇಲ್ಲ ಸಣ್ಣ ಕಡಿಸಿ ಚರಗ ಚೆಲ್ಲಿಸ್ಬಿಡುದು. ಯಾಕ ಬಡ್ರು ಸತ್ರ ನಡೀತದ ಕೇಳಾರ ದಿಕ್ಕಿರಂಗಿಲ್ಲ ಅಂತ ಮಾಡ್ತೀರ ಏನವ
ಒಳ್ಳೆ ಮನೆತನ ಒಳ್ಳೆ ಜನ ಇದಾರ ಅಂತೇಳಿ ಕೆಲ್ಸಕ್ಕೆ ಸೇರಿದ್ದೆ. ಆದ್ರೆ ನೀ ಹಿಂಗದೆ ಅಂತ ಅನ್ಕೊಂಡಿರ್ಲಿಲ್ಲ. ನಿನಗೂ ನಿನ್ನ ಮನೆಗೆ ದೊಡ್ಡ ನಮಸ್ಕಾರ ತಾಯಿ. ನನ್ನ ಆಸೆ ತೀರಿಸೋದಕ್ಕೆ ನಮ್ಮ ಅವನಿಗೆ ಸುಳ್ಳ ಪದ ಕೊಟ್ಟು ಈ ಮನೆಯಿಂದ ಒದ್ದು ಹೊರಗೊಡಿಸಿದೆ. ಏನು ನಮ್ಮತ್ತೆ ನನ್ನ ಪ್ರೀತಿಗೆ ಅಡ್ಡಿ ಆಗಬಾರ್ದು ಅಂತ ಅವಳಿಗೂ ಇಲ್ಲ ಸ್ಥಳದ ಅಪ್ಪದ ಹೊರತೆ ರೋಡ್ ಭಿಕ್ಷೆ ಅಂತ ಮಾಡಿದೆ. ಇನ್ನು ನೀನು ನನ್ನ ಆಸೆ ಈಡೇರಿಸದೆ ಹೋದ್ರೆ ನಿನಗೂ ಸುಳ್ಳ ಪದ ಕೊಟ್ಟು ಜೇಲ್ ಮಾಡ್ತೀನಿ. ನಾ ಜೇಲ್ ಕಂಬಿ ಎನ್ಸಿದ್ರು ಚಿಂತಿಲ್ಲ, ಆದ್ರ ಉಂಡ್ ಮನೆ ಜಂತಿ ಮಾತ್ರ ಎನ್ಸಂಗಿಲ್ಲ. ನಂಬಿ ಕೆಲಸ ಕೊಟ್ಟಾರ ಅಂದ್ಮೇಲೆ ನಂಬಿಕೆ ಉಳಿಸ್ಕೊಳ್ಬೇಕು ನಾನು. ಅದು ಇದು ಬಿಟ್ಟು ನೀ ರೊಕ್ಕ ರೂಪಾಯಿ ಆಸೆ ತೋರಿಸ್ತಿ ಅಂತೇಳಿ ಸ್ವಾಭಿಮಾನ ಮಾರ್ಕೊಳ್ಳೋ ಮನುಷ್ಯನ ಅಲ್ಲ. ರೊಕ್ಕ ರೂಪಾಯಿ ನಾಯಿ ಮುಂದೆ ಹೋಗದ್ರ ನಾಯಿ ತಿನ್ನಂಗಿಲ್ಲ. ಆ ರೊಕ್ಕ ರೂಪಾಯಿ ಸಂಬಂಧ ನನ್ನ ಒಳ್ಳೆತನ ನಾ ಕಳ್ಕೊಳಕ್ ಇಷ್ಟಪಡಂಗಿಲ್ಲ. ನಿಮ್ ಮಾವ ನಿಮ್ಮ ಅತ್ತಿ ಮಾವನ್ ಹೊರಗೆ ಹಾಕಿದಂಗ ನನ್ನ ಹಾಕಕ್ ಹೋಗ್ಬೇಡ. ನೀ ಹಾಕೋಕ್ಕಿಂತ ಮೊದಲು ನಾನು ಹೋಗ್ತೀನಿ. ದುಡ್ಕೊಂಡ್ ತಿನ್ನಾರ್ಗಿ ಏನ್ರಿ, ಈ ಮನಿ ಆದ್ರೂ ಅಷ್ಟ, ಮುಂದಿನ ಮನಿ ಆದ್ರೂ ಅಷ್ಟ. ಈ ಮನಿ ಹೆಗಲ್ ಮೇಲ, ಮುಂದಿನ ಮನಿ ಹೇಳಿಲ್ಲ ಅಂದ್ರೆ ಏನ್ ಮಾಡತ್ತೀನಿ. ಈಚೆಗೆ ಸಾಯಿ ಹಿಡಿದ್ರು ಚಿಂತಿಲ್ವ, ನಾ ಅಂತ ಮನುಷ್ಯನ ಅಲ್ಲ. ಮೇಲಾಗ ನಮ್ಮಪ್ಪ ಒಂದ್ ಮಾತು ಹೇಳ್ಯಾನ, ನೋಡಪ್ಪ ಗಂಡ ಸತ್ತ ಹುಡ್ಸಿನಿ ಅಂದ್ಮೇಲ ದುಡ್ದು ಬೆಮರ್ ಸುರ್ಸು, ಇನ್ನೊಬ್ರು ನೋಡಿ, ಅದು ಇನ್ನೊಬ್ರು ಹೆಂಡ್ರ ನೋಡಿ ಜೊಲ್ಲು ಸುರಿಸ್ಬೇಡ. ಬಂದ್ಬಿಟ್ಲು ಅತ್ತಾಗಿದ್ದ ಕರಿಸಿ ಉಟ್ಕೊಂಡ್ ಫ್ಯಾಂಟಾಸ್ಟಿಕ್. ಈ ನಿನ್ನ ಕಾಮ ಚಪಲತೆಯನ್ನು ನೋಡಿ ನಿನಗೆ ಆಸ್ಕರ ಪ್ರಶಸ್ತಿ ಕೊಡ್ಬೇಕಾಯ್ತೇನೆ. ಯಾಕೆ ಮೋಸ ಮಾಡಿದೆ ಹೇಳು. ನನಗೆ ದುಡ್ಡಿನ ಮೇಲೆ ತುಂಬಾ ಆಸೆ ಇತ್ತು. ದೊಡ್ಡ ಶ್ರೀಮಂತರ ಮದ್ವೆ ಆಗ್ಬೇಕು ಅಂತ ಕನಸು ಕಟ್ಟಿದೆ. ಹಾಗಾಗಿ ನಿಮ್ಮ ಜೊತೆ ಪ್ರೀತಿ ನಾಟಕ ಮಾಡಿ ಹೀಗೆಲ್ಲ ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮೆ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರಕೂಡುದು. ಹೆಣ್ಣಿನ ಮಾತು ಕೇಳಬಾರದು, ನೆರಳಿನ ಬೆನ್ನು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯಿಯ ಬೆನ್ನು ಹತ್ತಿ ನನ್ನ ಮುತ್ತಿನದ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು. ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿನ ಹೊರ ಹಾಕಿದೆಯಲ್ಲ, ಎಂತ ಲಜ್ಜಿಗೆಟ್ಟ ಹೆಣ್ಣು ನೀನು. ಅಷ್ಟೆಲ್ಲ ಮಾಡಿದ್ದು ನೀನು ಏತಕ್ಕಾಗಿ? ದುಡ್ಡಿಗಾಗಿ. ಸೂಳಿಯು ಕೂಡ ರಸ್ತೆಗಿಳಿದು ಬಂದು ಬಿಟ್ಟರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ. ಅವನಿಗೂ ನಿನಗೂ ಏನ್ ವ್ಯತ್ಯಾಸ? ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಏನಂದೆ? ನಾನು ನಿನ್ನ ಹೆಸರಿಗಷ್ಟೇ ಗಂಡನ. ಹಾಗಾದ್ರೆ ನಾನು ಈ ಕೈಯಿಂದ ಕಟ್ಟಿದ ಕರಿಮಣಿ ನಿನ್ನ ಕೊರಲೇದಕ್ಕೆ ಹರಿದು ಸಾಕೆ. ಕರಿಮಣಿ, ಈ ಕರಿಮಣಿ ಕಟ್ಟಿದ್ದು ನೀನಲ್ಲ. ನೀನೇನಾದ್ರೂ ಗುರು ಹಿರಿಯರ ಮುಂದೆ ನಿನ್ನ ತಂದೆ ತಾಯಿ ಎದುರಿಗೆ ನಮ್ಮ ಪ್ರೀತಿ ವಿಷಯ ಹೇಳಿ ಅವ್ರ ಎದುರಿಗೆ ನನ್ನ ತಾಳಿ ಕಟ್ಟಿ ಈ ಮನೆ ಕರ್ಕೊಂಡ್ ಬಂದ್ಯಾ? ಇಲ್ವಲ್ಲ. ಕೇವಲ ನಾನು ಪ್ರೀತಿ ನಾಟಕ ಮಾಡಿದ್ದಕ್ಕೆ ನನ್ನ ಸೌಂದರ್ಯಕ್ಕೆ ಮರಳು ಸೋತಿ ಹೆತ್ತ ತಂದೆ ತಾಯಿನ ಹೊರಗಾಕಿದ ಗಂಡ ಅಲ್ವಾ ನೀನು? ಹೀಗಿರುವಾಗ ಈ ಕರಿಮಣಿ ಮಾಲೀಕ ನೀನಲ್ಲ. ಈ ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಈ ಕರಿಮಣಿ ಮಾಲೀಕ ನಾನಲ್ಲ. ಹೌದು, ಧರ್ಮೆಚ್ಚೆ ಅರ್ಥೆಚ್ಚೆ ಕಾಮ್ಯಚ್ಚೆ ನಾಟ್ಯಚ್ಚೆ ರಾಮಿ ಎಂದು ಸಪ್ತಪದಿ ತುಳಿದು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರ ಮುಂದೆ ಸಪ್ತಪದಿ ತುಳಿದು ಈ ಮನೆಗೆ ನಿನ್ನನ್ನು ಕರೆದುಕೊಂಡು ಬರಲಿಲ್ಲ. ಈ ನಿನ್ನ ಅಂಗ ಸೌಂದರ್ಯಕ್ಕೆ ಬೆರಗಾಗಿ ಈ ನಿನ್ನ ಕಲಿಕೆಯ ಮಾತನ್ನೇ ಕಲಿತು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದು ಹೂವಿನ ಹಾರ ಹಾಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ. ಈ ಸಮಾಜಕ್ಕೆ ಗೊತ್ತಿಲ್ಲದಾಗ ನನ್ನ ಹೆಂಡತಿ ಆಗಲು ನೀನು ಸಾಧ್ಯವೇ? ಆ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ? ಸಾಧ್ಯನೇ ಇಲ್ಲ.
ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕನ್ಯೆಯನ್ನು ನಾನು ಮದುವೆ ಮಾಡಿಕೊಂಡಿದ್ರೆ ಈ ಮಣಿ ಬಂಗಾರವಾಗ್ತಾ ಇತ್ತು. ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತಿರಬಾರದು. ಇಷ್ಟೆಲ್ಲ ಮಾಡಿದ ನಾನು ನಿನ್ನ ಸುಮ್ಮನೆ ಬಿಡ್ತೀನ ಅನ್ಕೊಂಡ. ನನ್ನ ತಂದೆ ತಾಯಿಯಲ್ಲಿದ್ರು ನಾನು ಹುಡುಕ್ತೀನಿ, ಅವರ ಕಾಲಿಗಳಿನ ಕ್ಷಮೆ ಕೇಳಿಸ್ತೀನಿ, ಅನಂತರ ಕತೆ ನಾನು ಮುಗಿಸ್ತೀನಿ. ನಾನು ಬರೋರಿಗೆ ಸ್ವಲ್ಪ ಮನೆ ಕಡೆ ಜೋಪಣ. ಆಗ ಇಟ್ಟು ಹೊಡ್ಕೋತ ಇದ್ರ ನಿನ್ ಬಾಳೆ ಹಾಕಿಂಗೆ ಹೌದಿಲ್ರಿ? ಅದಕ್ಕ ತಿಳಿದವ್ರು ಹೇಳ್ತಾರ, ತಿಂಗಳಿಗೊಮ್ಮೆ ಹೆಂಡತಿ ಬಡಿಬೇಕತ್ತ, ತಿರುಳಿಗೊಮ್ಮೆ ಅತ್ತ ಬಡಿಬೇಕತ್ತ. ರೀತಿ ನಡತಿ ಬಿಟ್ಟು ಅಟ್ಟ ಹೆಂಡ್ರ ನೋಡ್ರಿ. ಮತ್ತೆ ಚಲೋ ಇದ್ದ ಹೆಣ್ಮಕ್ಳು ಬಿಡಿದ್ರಿ. ಮೊದ್ಲ ಊರ್ ಸನಿ ಐತಿ, ನಾನ್ ಬಂದ್ ನಿಕಟ ಕನಾಚಿ ಬಿಡ್ತಾರ ಅವ್ರು. ಮೊದ್ಲ ಬಚ್ಚಾರ ಪ್ರಿಯ ಅದ ಸೂತ್ತಾದ್ರೂ ಚಿಂತಿಲ್ ಮುದೋಳಿದ್ದ ಹಿಂಗ್ ಬರ್ತಾರ ವಾಯ. ಮತ್ ಹೆಂಗಿತ್ತಪ್ಪ ಅಲ್ಲ? ತಂದೆ ತಾಯಿ ಉಣ್ಣಿಸಿ ತಿನ್ನಿಸಿ ಅತ್ತಾಗ ರಂಬಿಸಿ ನಮ್ ದೊಡ್ಡವ್ರು ಮಾಡಿರ್ತಾರ. ಅಂದ್ರ ನಮ್ಮ ಮದುವೆ ವಿಷಯದಾಗ ಒಳ್ಳೆ ನಿರ್ಧಾರನ ತಗೊಂಡಿರ್ತಾರ. ಆದ್ರ ಅವಸರಕ್ಕೆ ಬಿದ್ದು ಕಾಲೇಜ್ ಟೈಮ್ನಾಗ ಲವ್ ಮಾಡೀನಿ, ಅದು ಮಾಡೀನಿ, ಇದು ಮಾಡೀನಿ ಅಂತೇಳಿ ಮನ್ಯಾಗ ಗೊತ್ತಿಲ್ಲ ಮದ್ವಿ ಮಾಡ್ಕೊಂಡ್ ಮನಿಗ್ ಕರ್ಕೊಂಡ್ ಬರ್ತೀವಿ. ಇನ್ ಮಕ್ಳು ದಾರಿ ಬಿಡ್ತಾರಂತ ಅವರು ಸ್ವೀಕಾರ ಮಾಡ್ತಾರ. ಆದ್ರ ಗುರುತು ಪರಿಚಯ ಇಲ್ಲದ ಇಂಥ ಹೆಣ್ಣುಗಳು ಮನೆ ಬೃಂದಾವನ ಮಾಡೋಕ್ಕಿಂತ ಸುಡುಗಾಡಿ ಹಿಡಿದು ಮಾಡಿ ಹೆಚ್ಚಿನ. ಹೆಂಗಿತ್ತಪ್ಪ ಸಂಸಾರ? 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗಿಂದ ಬಂದ ಸೈನಿಕನ ಕಥೆಯನ್ನ ಎಲ್ಲಿಗೆ ಹಚ್ಚಿದ್ದೇವು ಭಗವಂತ? ಬೇಡಪ್ಪ, ನೀನ್ ಇದ್ದದ್ದ ನಿಜವಾಗಿದ್ರ ಪ್ರಪಂಚದಾಗ ಇಬ್ಬರಿಗೆ ನೋಡಿ ಕಷ್ಟ ಕೊಡು. ಒಬ್ಬ ಇಡೀ ದೇಶಕ್ಕೆ ಅನ್ನ ಹಾಕೋ ರೈತ ಆದ್ರ, ಇನ್ನೊಬ್ಬ ಇಡೀ ದೇಶವನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವಂತ ವೀರ ಸೈನಿಕ. ಇವರಿಬ್ಬರ ಜೀವನದಲ್ಲಿ ಯಾವತ್ತೂ ಈ ತರ ಘಟನೆ ನಡೀಬಾರ್ದು ಅಂತ ನೀನಲ್ಲಿ ಕೇಳ್ಕೊತೀನಿ ತಂದೆ, ಕೇಳ್ಕೊತೀನಿ. ಮತ್ತೆ ಇವರ ಸಂಸಾರ ಒಂದಾಗಿ ಹಾಲು ಜೇನಿನಂತೆ ಬೆರೆತಾರೆ, ಅಷ್ಟೇ ಸಾಕು. ನೋಡಿ.